ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. 3 ಸ್ಟೆಪ್ ಬರುತ್ತೆ, ಬಟ್ ಮುಂಚೆ ಎಲ್ಲ ನಾವು 2 ಸ್ಟೆಪ್ 1 ಸ್ಟೆಪ್ನಲ್ಲಿ ಸ್ವಲ್ಪ 3 ಸ್ಟೆಪ್ನಲ್ಲಿ ಸ್ವಲ್ಪ ನೀಟಾಗಿ ಬರಲಿ ಅಂತ 3 ಸ್ಟೆಪ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಬೇಸ್ ಲೈನ್ ಬಂದು ನಮಗಿಲ್ಲಿ 1 ಸರಿ ಅಥವಾ 2 ಸರಿ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಬಟ್ಟೆಗೆ ತೋರಿಸಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕ್ತೀನಿ. ಇಲ್ಲಿ ಕಂಬಗಳನ್ನ ಬೇಸ್ ಲೈನ್ ಫುಲ್ಲು ಪಕ್ಕದಲ್ಲೇ ಕಂಬಗಳನ್ನ ಹಾಕೊಂಡು ಹೋಗಬೇಕು. ಹಂಗಾಗಿ ನಾವು ಮಾಮೂಲಿ ಎಲ್ಲ ಬಟ್ಟೆಗೆ ಡೈರೆಕ್ಟಾಗಿ ಮಾಡ್ತಿದ್ವಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನಿಲ್ಲಿ ಬೇಸ್ ಲೈನ್ ಫುಲ್ಲು ಒಂದೇ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಆಗಬೇಕು ಅಂದರೆ ಒಂದು ಕಂಬ ಆದಮೇಲೆ ಒಂದಕ್ಕೆ ಅಂದರೆ ದಾರಕ್ಕೆ ನೀವು ಬೀಡನ್ನ ಪೋಣಿಸಿ ರೆಡಿ ಮಾಡಿಟ್ಕೊಂಡು ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಜರುಗಿಸ್ಕೊಂಡು ಮತ್ತು ಒಂದು ಕಂಬನ ಹಾಕ್ತೀವಲ್ಲ, ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀವಲ್ಲ ಆ ಥರ ಇದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಆ ಥರನೂ ಮಾಡ್ಬೋದು, ಈ ಥರ ಪ್ಲೇನ್ ಆದರೂ ಮಾಡ್ಕೋಬೋದು. ಇಲ್ಲಾಂದರೆ 2 ಕಂಬದಿಂದ ಒಂದು ಬೀಡು ಆ ಥರ ಜರುಗಿಸ್ಕೊಂಡು ಸ್ಲೈಡ್ ಮಾಡಿಕೊಂಡು ನಾವು ಹಾಕ್ತೀವಲ್ಲ ಆ ಥರನಾದರೂ ಮಾಡ್ಬೋದು. ನೋಡಿ, ಈ ಥರ ಗಂಟು ಬಂದಾಗ ಬ್ಯಾಕ್ ಸೈಡ್ ಬರೋ ಥರ ಮಾಡಿಕೊಂಡು ನೀಟಾಗಿ ಪಕ್ಕದಲ್ಲೇ ಒಂದೇ ಹೈಟ್ನಲ್ಲೇ ಇರಬೇಕು ಕಂಬಗಳು. ಈ ಥರ ಬೇಸ್ ಲೈನ್ ಫುಲ್ಲು ಸ್ಯಾರಿಗೆ ಈ ಥರ ಹಾಕಬೇಕಾಗತ್ತೆ. ಹಾಕಿಬಿಟ್ಟು ನೆಕ್ಸ್ಟ್ ಬಂದು ಮತ್ತೆ ಫಸ್ಟಿಂದನೇ ನಾನಿಲ್ಲಿ ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಳ್ತೀನಿ. ಹಾಕ್ಕೊಂಡ್ಬಿಟ್ಟು ಈಗ 1 2 3 4 5 ಚೈನ್ ಹಾಕ್ತೀನಿ. ಕುಚ್ಚು ಬರೋದಕ್ಕೆ 5 ಚೈನ್ ಆದರೂ ಹಾಕಿ ಅಥವಾ 4 ಚೈನ್ ಆದರೂ ಹಾಕ್ಬೋದು. ಈ 5 ಚೈನ್ ಎಲ್ಲಿಗೆ ಬರುತ್ತೋ, ಈ ಕಂಬಗಳೇನು ಕೌಂಟ್ ಮಾಡೋದು ಬೇಡ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆ ಏನು ಬೇಸ್ ಲೈನ್ ಹಾಕಿದ್ದೇವಲ್ಲ ಆ ಕಂಬಗಳನ್ನೇನು ಕೌಂಟ್ ಮಾಡಬೇಡಿ. 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ 1 2 3 ಚೈನ್ ಹಾಕ್ತೀನಿ. ಮತ್ತು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬದ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ 1 2 3 4 5 6 7 ಚೈನ್ಗಳನ್ನ ಹಾಕಿದ್ದೀನಿ. ಇಲ್ಲಿ 8 ಬೇಕಾದರೂ ಹಾಕ್ಬೋದು. ನೋಡಿ, ಕೌಂಟ್ ಮಾಡ್ಬೋದು. ನೀವು 7 ಚೈನ್ ಹಾಕಿದ್ದೀನಿ. 7 ಚೈನ್ ಹಾಕಿದ ಮೇಲೆ ಈ 7 ಚೈನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಡಿ. ಒಂದು 4 ಚೈನ್ನಷ್ಟು ನೋಡ್ಬೋದು, ಒಂದು 4 ಚೈನ್ನಷ್ಟು ಹಾಕಿ 4 ಚೈನಷ್ಟಕ್ಕೆ ಮಾತ್ರ ಲಾಕ್ ಮಾಡಬೇಕು. ಯಾಕಂದರೆ ಯು ಶೇಪ್ ಬರಬೇಕು. ಹಂಗಾಗಿ ಇಲ್ಲಿ ನಾನು 4 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ಇವಾಗ ನಾನು ಲಾಕ್ ಮಾಡ್ತೀನಿ. ಒಂದು ಸ್ವಲ್ಪ 2 ಪಾಯಿಂಟ್ ಒಳಗಡೆಗೆ ಹಾಕ್ಕೊಂಡ್ರೆ ನಮಗೆ ಫುಲ್ಲು ಯು ಶೇಪ್ ಬರುತ್ತೆ. ಈ ಥರ ಬರಬೇಕು, ಆದಷ್ಟು ಯು ಶೇಪ್ ಬರಬೇಕು. ಈ ಥರ ನೋಡಿ, 5 ಚೈನ್ ಎಷ್ಟಕ್ಕೆ ಲಾಕ್ ಇದೆಯಲ್ಲ ಅದಕ್ಕಿಂತ ಒಳಗಡೆಗೆ ಅಂದರೆ 4 ಚೈನ್ ಅಷ್ಟಕ್ಕೆ ಲಾಕ್ ಮಾಡಬೇಕು ಈ 7 ಚೈನ್ನ. ಲಾಕ್ ಆದಮೇಲೆ 1 2 3 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಹಾಕ್ತೀನಿ. ಕಂಬಗಳೇನು ಕೌಂಟಿಂಗ್ ಬೇಡ. ಅಲ್ಲಿ ನಾವು ಬೀಡ್ಸ್ ಹಾಕಿರ್ತೀವಿ ಅಂತ ಹೇಳಿದ್ನಲ್ಲ, ಬೀಡ್ಸ್ ಹಾಕಿದ್ರು ಬೀಡ್ಸ್ ಏನು ಕೌಂಟಿಂಗ್ ಏನು ಬೇಕಾಗಲ್ಲ ಬೇಸ್ ಲೈನಲ್ಲಿ. ಮತ್ತು 5 ಚೈನ್ ಹಾಕ್ತೀನಿ. ನೆಕ್ಸ್ಟ್ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್. ಕಂಬದ ಮೇಲೆ ಹೋಲಿಗಾದರೂ ಲಾಕ್ ಮಾಡಿ, ಕಂಬದ ಮಧ್ಯದಲ್ಲಾದರೂ ಲಾಕ್ ಮಾಡ್ಬೋದು. ಮತ್ತು 3 ಚೈನ್ ಹಾಕಬೇಕು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು 5 ಚೈನ್ ಹಾಕಬೇಕು. 4 ಚೈನ್ ಎಷ್ಟಕ್ಕೆ ಗ್ಯಾಪಿಗೆ ಹಾಕ್ತೀವಲ್ಲ, 4 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ ಅಷ್ಟಕ್ಕೇ ಈ 7 ಚೈನ್ನ ಹಾಕಿಬಿಟ್ಟು 4 ಚೈನ್ ಗ್ಯಾಪ್ ಅಷ್ಟಕ್ಕೆ ಯು ಶೇಪ್ ಬರೋ ಥರ ಇಲ್ಲಿ ನೋಡಿ ಈ ಥರ ಬರಬೇಕು. ಅಷ್ಟು ಯು ಶೇಪ್ ಬರೋ ಥರ ಮತ್ತೆ ಲಾಕ್ ಹಾಕಬೇಕು. 4 3 5 3 ಈ ಥರ ಹಾಕ್ಕೊಂಡು ಹೋಗ್ಬೇಕು. ಬೇಸ್ ಲೈನ್ ಫುಲ್ಲು ಬಂದು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನೀವು ಬೇಸ್ ಲೈನ್ ಫುಲ್ಲು ಇದೇ ಥರ ಬರುತ್ತೆ. ಫಸ್ಟಿಗೆ ಕುಚ್ಚು ಬಂದರೆ 5 ಚೈನು 3 ಚೈನು 7 ಚೈನು 3 ಚೈನು ಮತ್ತು 5 ಚೈನು 3 ಚೈನು 5 ಚೈನು ಇದೇ ಥರನೇ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನಾನು ಬೇಸ್ ಲೈನ್ ಫುಲ್ಲು ಹಾಕಿಬಿಟ್ಟು ತೋರಿಸ್ತೀನಿ. ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ 400 to 500 ಅಂತ ತಮ್ನೇಲ್ನಲ್ಲೇ ನಾನು ಮೆನ್ಷನ್ ಮಾಡಿರ್ತೀನಿ ರುಪೀಸ್ನ. ನೀವು ಅದನ್ನು ಚೂಸ್ ಮಾಡ್ಕೋಬೋದು. 400 to 500 ತಮ್ನೇಲ್ನಲ್ಲೇ ನಾನು ರುಪೀಸ್ನ ಹಾಕಿರ್ತೀನಿ. ಕಾಸ್ಟ್ ಪ್ರೈಸ್ ಬಂದು ಅದನ್ನು ನೀವು ನೋಡಿಕೊಂಡು ಡಿಸೈನ್ನ ಹಾಕ್ಕೋಬೋದು. ಯಾರ ಕಮೆಂಟ್ನಲ್ಲಿ ಕೇಳಿದರು, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇದೇ ಥರನೇ ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೆ. ನಿಮಗೂ ಏನಾದರೂ ಇಲ್ಲಿ ಎಕ್ಸ್ಟ್ರಾ ಬಂದರೆ 1-2 ಕುಚ್ಚು ಬರೋ ಥರ ಅಥವಾ ಆರ್ಚ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಆರ್ಚ್ ಬರೋ ಥರ ಆ ಥರ ಏನಾದರೂ ಒಂದು ಮಾಡಿಕೊಂಡು ಸ್ವಲ್ಪ
ರೆಡಿ ಮಾಡ್ಕೋಬೇಕಾಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ 5 ಚೈನು, 3 ಚೈನು, 7 ಚೈನ್, ಮತ್ತು 3 ಚೈನು, ಮತ್ತು 5 ಚೈನು, 3 ಚೈನು, 7 ಚೈನು, 8 ಚೈನ್ ಆದರೂ ಹಾಕೋಬೋದು. 3 5 3 7 3 5 5 ಆ ಥರ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಿಗೆ ನಾನು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ನಾನು ಇಲ್ಲೊಂದು 3 ಆರ್ಚ್ ಸ್ಯಾಂಪಲ್ ಪೀಸ್ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಗೆ ಹಾಕುವಾಗ ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸೆಕೆಂಡ್ ಲೈನ್ನ ಲಾಸ್ಟಿಗೆ ಆರ್ಚ್ ಬರೋ ಥರ ನೋಡಿಕೊಂಡು ಅಥವಾ ಕುಚ್ಚು ಬರೋ ಥರ ಲಾಸ್ಟಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. 5 ಚೈನಿಗೆ ನಾವು ಫಸ್ಟಿಗೆ ಏನಲ್ಲಿ ಲಾಕ್ ಹಾಕಿದ್ವಲ್ಲ ಸೆಕೆಂಡ್ ಸ್ಟೆಪ್ ಹಾಕೋಕ್ಕೆ, ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಈಗ ಮತ್ತೆ 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕ್ತೀನಿ ನಾನು, ಅಥವಾ 4 ಚೈನ್ ಆದರೂ ಹಾಕ್ಬೋದು. 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಬಿಟ್ಟು ಲಾಕ್ ಇತ್ತಲ್ಲ ಸ್ವಲ್ಪ ಸೇಮ್ ಕಲರ್ ಆಗಿರೋದ್ರಿಂದ ಲಾಕ್ ಕಾಣ್ತಾ ಇಲ್ಲ. ನೋಡಿ ಇಲ್ಲಿ ಲಾಕ್ ಇದೆಲ್ಲ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಇದನ್ನು 5 ಚೈನ ಮತ್ತೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಇವಾಗ ಇಲ್ಲಿಂದ ಡೈರೆಕ್ಟಾಗಿ ನಾವಿವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೊತೀವಿ. ತೊಗೊಂಡ್ಬಿಟ್ಟು ಇಲ್ಲಿ ಏನು 7 ಚೈನ್ ಇತ್ತಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2 ಲೂಪಿಂದ 1 ಸರಿ, ಅಲ್ಲಿಗೆ ಟ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 7 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆನ ಹಾಕಬೇಕು. 2 ಲೂಪಿಂದ 1 ಸರಿ, 2 ಲೂಪಿಂದ 1 ಸರಿ, ಮತ್ತು 2 ಲೂಪಿಂದ ಸೂಜಿಯಿಂದ ದಾರನ ಎಳ್ಕೊಂಡು ಬರಬೇಕು. ಪ್ರತಿಯೊಂದು ಕಂಬನೂ ಸಹ ಒಂದೇ ಹೈಟ್ನಲ್ಲಿ ತಗೊಳ್ಳಿ, ಆರ್ಚ್ ನೀಟಾಗಿ ಬರುತ್ತೆ ಮತ್ತು ಫಿನಿಶಿಂಗು ಸಹ ನೀಟಾಗಿರುತ್ತೆ. ಇಲ್ಲಿ ಟೋಟಲ್ ನಾವು 18 ಅಥವಾ 20 ಕಂಬಗಳನ್ನ ಹಾಕ್ಬೋದು. ಟ್ರಿಬಲ್ ಕ್ರೋಶೆನ ಆರ್ಚ್ ಚಿಕ್ಕದು ಬೇಕಂದರೆ ಡಬಲ್ ಕ್ರೋಶೆನಾದರೂ ಹಾಕ್ಕೋಬೋದು ನೀವು. ನಾನಿಲ್ಲಿ ಫುಲ್ಲು ಹಾಕಿಬಿಟ್ಟು ಎಷ್ಟು ಹಾಕಿದ್ದೀನಿ ಅಂತ ಕೌಂಟ್ ಮಾಡಿ ನಿಮಗೆ ಹೇಳ್ತೀನಿ. ನೋಡಿ ಫುಲ್ಲು ಕಂಪ್ಲೀಟ್ ಆಯಿತು. ಒಂದೇ ಹೈಟ್ನಲ್ಲಿರೋದ್ರಿಂದ ಆರ್ಚ್ ಫುಲ್ಲು ನೀಟಾಗಿ ಬರುತ್ತೆ. ಇವಾಗ ಕೌಂಟ್ ಮಾಡೋಣ ಎಷ್ಟು ಕಂಬ ಇದೆ. 1 2 3 4 5 6 7 8 9 10 11 12 13 14 15 16 17 18 19 20 ಟೋಟಲಾಗಿ ನಾನು 20 ಆರ್ಚ್ಗಳನ್ನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಒಂದೇ ಹೈಟ್ನಲ್ಲಿದೆ, ಹಾಗಾಗಿ ನೀಟಾಗಿ ಬರುತ್ತೆ ಆರ್ಚು. ಮತ್ತು ನೋಡಿ ಇಲ್ಲಿ 3 ಚೈನ್ ಹಾಕಿ ಏನು ಲಾಕ್ ಮಾಡಿದ್ವಲ್ಲ ನಾವು ಇಲ್ಲಿ ಲಾಕ್ ಮಾಡಿದ್ವಲ್ಲ 3 ಚೈನ್ ಹಾಕಿ, ಆ 3 ಚೈನಿನ ಲಾಕ್ನಲ್ಲೇ ಈ ಆರ್ಚ್ನ ಲಾಕ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಬೇಕು. ಇವಾಗ ಇಲ್ಲಿ 5 ಚೈನ್ ಇತ್ತಲ್ಲ, 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕ್ತೀನಿ. ಹಾಕಿಬಿಟ್ಟು ನೆಕ್ಸ್ಟು ಮತ್ತೆ ಲಾಕ್ ಇರೋ ಕಡೆಗೇ ಇಲ್ಲಿ ನಾವು ಲಾಕ್ ಮಾಡಬೇಕಾಗತ್ತೆ. ಇದನ್ನು 5 ಚೈನ್ ಹಾಕಿ ಲಾಕ್, ಮತ್ತು 3 ಚೈನಿಂದಾನೆ ಡೈರೆಕ್ಟಾಗಿ ಅಲ್ಲಿಂದನೇ ಇವಾಗ ನೋಡಿ ಈ 7 ಚೈನ್ ಒಳಗಡೆಗೆ ಮತ್ತೆ ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ನೆಕ್ಸ್ಟು ಟ್ರಿಬಲ್ ಕ್ರೋಶೆಗಳನ್ನ ಟೋಟಲು 20 ನಾನು ಫಸ್ಟ್ನೇ ಆರ್ಚ್ನಲ್ಲಿ ತೋರಿಸಿದ್ನಲ್ಲ ಅದೇ ಥರ ಒಂದೇ ಹೈಟ್ನಲ್ಲೇ ಹಾಕಬೇಕು. ಈ ಏನು 7 ಚೈನ ಲೆಫ್ಟ್ ಹ್ಯಾಂಡ್ನಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕಿದರೆ ನೀಟಾಗಿ ನಮಗೆ ಆರ್ಚು ಕರೆಕ್ಟಾಗಿ ಬರುತ್ತೆ. ಇಲ್ಲಿ 20 ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡಿ ನಾನು ಇದೇ ಥರನೇ ಫುಲ್ಲು ಲಾಸ್ಟ್ವರೆಗೂ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಆರ್ಚ್ ಬಂದು ನೀಟಾಗಿದೆ. ಇಲ್ಲಿ 3 ಚೈನ್ ಇತ್ತಲ್ಲ ಲಾಕ್, ಆ ಲಾಕ್ ಮೇಲೆ ಈ ಆರ್ಚ್ನ ಲಾಕ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ, ಲಾಕ್ ಮಾಡಿದ ಮೇಲೆ ಅಲ್ಲಿಂದನೇ ಡೈರೆಕ್ಟಾಗಿ ಮತ್ತೆ ನಾವು ಕಂಬಗಳನ್ನ ಹಾಕಬೇಕು, ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ನೋಡಿ ನೀಟಾಗಿ ಕೂರುತ್ತೆ. ಸ್ವಲ್ಪ ಸೆಟ್ ಆಗಬೇಕು ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಹೊತ್ತು ಫುಲ್ಲು ಕಂಪ್ಲೀಟ್ ಆದಮೇಲೆ ನೀಟಾಗಿ ಕೂರುತ್ತೆ ಆರ್ಚಿ. ಬರೀ ಜಸ್ಟ್ ಇಷ್ಟಕ್ಕೇ ನೀವು ವಿತೌಟ್ ಬೀಡು ಹಾಕಿಬಿಟ್ಟು ಇಲ್ಲಿ ಕುಚ್ಚು ಕಟ್ಕೊಡ್ಬೋದು. ವಿತೌಟ್ ಬೀಡ್ ಬೇಕು ಅನ್ನೋರಿಗೆ, ಸ್ವಲ್ಪ ಗ್ರ್ಯಾಂಡಾಗಿರಲಿ ಅನ್ನೋರಿಗೆ ಇದನ್ನು ನೀವು ಒಂದು 500 550ವರೆಗೂ ನೀವು ಚಾರ್ಜ್ ಮಾಡ್ಬೋದು. ವಿತೌಟ್ ಬೀಡ್ಸ್ ಆದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಈ ಥರ ಕುಚ್ಚು ಕಟ್ಬೋದು. ಇದಕ್ಕೂ ಸಹ ಸ್ವಲ್ಪ ಬ್ರೈಡಲ್ ಸ್ಯಾರಿ ಆಗಿರೋದ್ರಿಂದ ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಬೇಕು ಅನ್ನೋರಿಗೆ ಇಲ್ಲಿ ನಾನು ಸ್ಟೋನ್ ಚೈನು ಬಾಲ್ ಚೈನು ಸಹ ಅಂಟಿಸ್ಬಿಟ್ಟು ತೋರಿಸ್ತೀನಿ. ಅಂದರೆ ವೆರೈಟಿ, ಅಂದರೆ ನಾನು ಹೇಳಿದ್ನಲ್ಲ ಬೀಡ್ಸ್ ಬೇಡ ಅನ್ನೋರಿಗೆ ಈ ಥರ ನೋಡಿ ಮಧ್ಯದ ಆರ್ಚಿಗೆ ನಾನು ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ್ ಅಂಟಿಸಿದ್ದೀನಿ.
ಇಲ್ಲಿ ಬಂದು ಜಸ್ಟ್ ಬಾಲ್ ಚೈನು ಸ್ಟೋನ್ ಚೈನ್ ಈ ಥರ 2 ಥರನೂ ನೀವು ಇದನ್ನು ಹಾಕಿ ಕೊಡ್ಬೋದು. ಮತ್ತು ಆ ಬೇಸ್ ಲೈನಿಗೆ ನೀವು ಬೇಕು ಅಂದರೆ ಬೀಡ್ಸ್ನ ಹಾಕಿದರೆ ಇನ್ನೂ ಗ್ರ್ಯಾಂಡಾಗಿರುತ್ತೆ. ಇದಕ್ಕೊಂದು 700 to 800 ಚಾರ್ಜ್ ಮಾಡ್ಬೋದು. ಅಂದರೆ ಬೇಸ್ ಲೈನ್ನಲ್ಲೂ ಸಹ ನೀವು ನಾನು ಹೇಳಿದ್ನಲ್ಲ ದಾರಕ್ಕೆ ಬೀಡ್ಸ್ನ ಪೋಣಿಸ್ಕೊಂಡು ಹಾಕ್ಕೊಂಡ್ರೆ ಅದನ್ನು ಕೌಂಟ್ ಮಾಡಿಕೊಂಡು ಮತ್ತು ಬಂದು ಈ ಥರ ಬಾಲ್ ಚೈನು ಸ್ಟೋನ್ ಚೈನ್ ಅಂಟಿಸಿ ಕುಚ್ಚು ಹಾಕ್ಕೊಡೋದ್ರಿಂದ ಒಂದು 700ವರೆಗೂ 800ವರೆಗೂ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟು ಚಾರ್ಜ್ ಮಾಡಿ ಕೊಡ್ಬೋದು. ಇದರಲ್ಲೇ 2 ಥರ ಹಾಕ್ಬೋದು. ನಾನು ಹೇಳಿದ್ನಲ್ಲ ವಿತೌಟ್ ಏನು ಅಲ್ಲಿ ಆರ್ಚಿಗೆ ಹಾಕಿದ್ದೀನಲ್ಲ ಅದನ್ನು ಸ್ಕಿಪ್ ಮಾಡಿನೂ ಹಾಕ್ಕೊಡ್ಬೋದು, ಈ ಥರ ಗ್ರ್ಯಾಂಡಾಗಿ ಹಾಕಿನೂ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.